ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ. ಈ ದಿನ ನಾವು GPSTR ಪರೀಕ್ಷೆಯಲ್ಲಿ ಎಷ್ಟು ಪತ್ರಿಕೆಗಳಿರುತ್ತವೆ ಮತ್ತು ಎಷ್ಟು ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತದೆ, ಅದೇ ರೀತಿಯಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳ ಪಾತ್ರವೇನು ಮತ್ತು ಅದರ ಮಹತ್ವವೇನು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ GPSTR ಪರೀಕ್ಷೆಯಲ್ಲಿ 3 ಪತ್ರಿಕೆಗಳಿರುತ್ತವೆ. ಮೊದಲನೇ ಪತ್ರಿಕೆ ಒಂದು ಸಾಮಾನ್ಯ ಅಧ್ಯಯನ ಪತ್ರಿಕೆ ಇರುತ್ತದೆ. ಫಸ್ಟ್ ಪತ್ರಿಕೆ ಅದು ಎಷ್ಟು ಅಂಕಗಳಿರುತ್ತದೆ ಅಂದರೆ 150 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರುತ್ತದೆ. 2 ಗಂಟೆ 30 ನಿಮಿಷಗಳ ಕಾಲ ಅವಕಾಶ ಇರುತ್ತದೆ ಪತ್ರಿಕೆ ಬರೆಯಲು. ಈ ಪತ್ರಿಕೆ ಬಂದ್ಬಿಟ್ಟು ಸಾಮಾನ್ಯ ಅಧ್ಯಯನ. ಪತ್ರಿಕೆ 1ರಲ್ಲಿ ಸಾಮಾನ್ಯ ಕನ್ನಡದ ಪ್ರಶ್ನೆಗಳು 25 ಪ್ರಶ್ನೆಗಳಿರುತ್ತವೆ. ಸಾಮಾನ್ಯ ಕನ್ನಡಕ್ಕೆ ಎಷ್ಟು 25 ಪ್ರಶ್ನೆಗಳಿರುತ್ತವೆ. ಮತ್ತು ಮುಂದೆ ಬಂದ್ಬಿಟ್ಟು ಜನರಲ್ ಇಂಗ್ಲೀಷ್ ಅಂತ ಇರುತ್ತೆ, ಸಾಮಾನ್ಯ ಇಂಗ್ಲೀಷ್ ಅಂತ ಇರುತ್ತೆ. ಅದು ಎಷ್ಟು ಪ್ರಶ್ನೆಗಳಂದರೆ 26ರಿಂದ ಹಿಡಿದು 50 ನಂಬರ್ 50ರ ತನಕ ಪ್ರಶ್ನೆಗಳಿರುತ್ತವೆ. ಇದು ಸಾಮಾನ್ಯ ಇಂಗ್ಲೀಷ್ ಪ್ರಶ್ನೆ ಆಯಿತು. ಮುಂದೆ ಬಂದ್ಬಿಟ್ಟು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು 51ರಿಂದ ಹಿಡಿದು 75ರ ತನಕ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಿರುತ್ತವೆ. ಮತ್ತು ಮುಂದೆ ಶೈಕ್ಷಣಿಕ ಮನೋವಿಜ್ಞಾನ, ಮಗುವಿನ ಬೆಳವಣಿಗೆ ಮತ್ತು ಬೋಧನಾಶಾಸ್ತ್ರದ ಮೇಲೆ 76ರಿಂದ 60 ಪ್ರಶ್ನೆಗಳಿರುತ್ತವೆ. ಶೈಕ್ಷಣಿಕ ಮನೋವಿಜ್ಞಾನದ ಮೇಲೆ 60 ಪ್ರಶ್ನೆಗಳಿರುತ್ತವೆ. ಇದು ನಂಬರ್ 125ರ ತನಕ ಪ್ರಶ್ನೆಗಳಿರುತ್ತವೆ. ಇದು ಮುಂದೆ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣದ ಮೇಲೆ 126ರಿಂದ ಹಿಡಿದು 140ರ ತನಕ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣದ ಮೇಲೆ ಪ್ರಶ್ನೆಗಳಿರುತ್ತವೆ. ಮುಂದೆ ಕಂಪ್ಯೂಟರ್ ಸಾಕ್ಷರತೆ, ಕಂಪ್ಯೂಟರ್ ಬೇಸ್ ಕ್ವಶನ್ಸ್ ಇರ್ತವೆ. ಇಲ್ಲಿ 141ರಿಂದ ಹಿಡಿದು 150ರ ತನಕ ಅಂದರೆ 150 ಪ್ರಶ್ನೆಗಳಿರುತ್ತವೆ. ಒಂದು ಪ್ರಶ್ನೆಗೆ 1 ಅಂಕ ಇರುತ್ತದೆ. ಪತ್ರಿಕೆ 1ರಲ್ಲಿ ಸಾಮಾನ್ಯ ಅಧ್ಯಯನದ 150 ಪ್ರಶ್ನೆಗಳು ಈ ರೀತಿಯಾಗಿರುತ್ತವೆ. ಮೊದಲನೇದಾಗಿ ಸಾಮಾನ್ಯ ಕನ್ನಡ 1ನೇ ಪತ್ರಿಕೆ ಸಾಮಾನ್ಯ ಅಧ್ಯಯನ ಆಯಿತು 150 ಅಂಕಗಳಿಗೆ. ಈಗ ಪತ್ರಿಕೆ 2 ಸಮಾಜ ಪಾಠಗಳು, ಅಂದರೆ ನಿಮ್ಮ ಯಾವ ವಿಷಯ ಇರುತ್ತಲ್ಲ ಆ ವಿಷಯದ ಮೇಲೆ. ನನ್ನ ವಿಷಯ ಬಂದ್ಬಿಟ್ಟು ಸಮಾಜ ವಿಜ್ಞಾನ, ಸಮಾಜ ಪಾಠಗಳ ಪತ್ರಿಕೆ 2. ಇದು ಗರಿಷ್ಠ ಅಂಕಗಳು 150 ಅಂಕಗಳಿಗೆ ಇರುತ್ತದೆ. ಇದು ಗರಿಷ್ಠ ಅವಧಿ ಬರೆಯಲು 3 ಗಂಟೆಗಳ ಕಾಲ ಅವಕಾಶ ಇರುತ್ತದೆ. ಈ ಪತ್ರಿಕೆಯಲ್ಲಿ ಮೊದಲು 1ನೇ ಪ್ರಶ್ನೆಯಿಂದ ಹಿಡಿದು 50 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳಿರುತ್ತವೆ. ಮತ್ತು ನಂತರ ಇಲ್ಲಿ ನೋಡಿ 1ನೇ ಪ್ರಶ್ನೆಯಿಂದ ಹಿಡಿದು 50 ಪ್ರಶ್ನೆಗಳ ಕಾಲ ಈ ರೀತಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿರುತ್ತಾರೆ. ಇದಕ್ಕೆ ಉತ್ತರಿಸಿದ ನಂತರ ವಿವರಣಾತ್ಮಕ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡ್ತಾರೆ. ಇಲ್ಲಿ 50 ಪ್ರಶ್ನೆಗಳವರೆಗೆ ಬಹು ಆಯ್ಕೆ ಪ್ರಶ್ನೆಗಳಿರುತ್ತವೆ. ನಂತರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ 30 ಪದಗಳಲ್ಲಿ ಉತ್ತರ ಬರೆಯಿರಿ ಅಂಥೇಳಿ ವಿವರಣಾತ್ಮಕವಾಗಿ ಬರೆಯುವುದಿರುತ್ತದೆ. ಇದರಲ್ಲಿ 51ನೇ ಪ್ರಶ್ನೆಯಿಂದ ಹಿಡಿದು 80 ಪ್ರಶ್ನೆಯ ತನಕ ಈ ರೀತಿಯಾಗಿ ವಿವರವಾಗಿ ಬರೆಯುವ ಪತ್ರಿಕೆ ಇರುತ್ತದೆ. ಇದು ಪತ್ರಿಕೆ 2. ಈಗ ಪತ್ರಿಕೆ 3 GPSTRಲ್ಲಿ ಬರುವ ಕೊನೆಯ ಪತ್ರಿಕೆ 3 ಪ್ರಶ್ನೆ ಪತ್ರಿಕೆ. ಇದು ಭಾಷಾ ಸಾಮರ್ಥ್ಯ, ಕನ್ನಡದ ವಿವರಣಾತ್ಮಕ ಪರೀಕ್ಷೆ. ಇದು ಗರಿಷ್ಠ ಅಂಕಗಳು 100, ಗರಿಷ್ಠ ಬರೆಯಲು ಅವಧಿ 2 ಗಂಟೆಗಳ ಅವಕಾಶ ಇರುತ್ತದೆ. ಇದರಲ್ಲಿ 45 ಪ್ರಶ್ನೆಗಳಿರುತ್ತವೆ. ಇದನ್ನು ವಿವರಣಾತ್ಮಕ ರೂಪದಲ್ಲಿ ಬರೆಯುವ ಪತ್ರಿಕೆ ಇರುತ್ತದೆ. ಇದರಲ್ಲಿ ಏನೇನು ಕೇಳ್ತಾರಪ್ಪ ಅಂದರೆ ಈ ರೀತಿ ಕನ್ನಡ ಭಾಷಾ ಸಾಮರ್ಥ್ಯದ ಪತ್ರಿಕೆ ಇರುವುದರಿಂದ ಇದರಲ್ಲಿ ಸಮಾನಾರ್ಥಕ ಪದಗಳ ಅರ್ಥ ಬರೆಯಿರಿ, ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ, ನುಡಿಗಟ್ಟುಗಳ ಅರ್ಥವನ್ನು ಬರೆಯಿರಿ ಮತ್ತು ಗಾದೆ ಮಾತುಗಳನ್ನು ಪೂರ್ಣಗೊಳಿಸುವುದು. ಅದೇ ರೀತಿ
ಕೊಟ್ಟಿರುವ ಪದಗಳಿಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ ಅಂತ ಕೇಳಿರ್ತಾರೆ. ಇದೇ ರೀತಿ ಎಲ್ಲ ಇದರಲ್ಲಿ ಏನಿರುತ್ತೆ ಅಂದರೆ ವ್ಯಾಕರಣ ಇರುತ್ತದೆ. ಮತ್ತು ಮುಂದೆ ಬಂದ್ಬಿಟ್ಟು ಇದರಲ್ಲಿ ವಚನಗಳನ್ನು ಬದಲಿಸಿ ಬರೆಯಿರಿ. ಮತ್ತು ಪದಗಳಿಗೆ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಸಂಬಂಧವಿರುವ ಪದವನ್ನು ಅಲ್ಲಿ ಬರೆಯುವುದಿರುತ್ತದೆ. ಮತ್ತು ಕಾಲಗಳನ್ನು ಬರೆಯುವುದು, ತಸ್ತಮ ತದ್ಭವ ಬರೆಯುವುದು, ಲೇಖನ ಚಿಹ್ನೆಗಳನ್ನು ಹಾಕುವುದು, ಗ್ರಾಂಥಿಕ ರೂಪವನ್ನು ಬರೆಯುವುದು, ಜೋಡು ನುಡಿ ದ್ವಿರುಕ್ತಿಗಳನ್ನು ಬರೆಯುವುದು. ಮತ್ತು ಈ ರೀತಿಯಾಗಿ ಒಂದಿಷ್ಟು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಇದನ್ನು ಓದಿ ಅರ್ಥ ಮಾಡಿಕೊಂಡು ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವುದಿರುತ್ತದೆ. ಮತ್ತು ಅದೇ ರೀತಿ ಇದು ಗದ್ಯ ಭಾಗ 1, ಗದ್ಯ ಭಾಗ 2 ಅಂತ ಹೇಳಿರುತ್ತದೆ. ಮತ್ತು ಗದ್ಯ ಭಾಗ 3, ಗದ್ಯ ಭಾಗ 4 ಇದೇ ರೀತಿ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅದನ್ನು ಓದಿ ಅದರಲ್ಲಿ ಕೆಳಗಡೆ ನೀಡಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವುದು. ಮುಂದೆ ಈ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ನೀವು ವಿವರಣಾತ್ಮಕ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಇಷ್ಟು ಪದಗಳಂಥೇಳಿ ಕೊಟ್ಟಿರ್ತಾರೆ. ಅಲ್ಲಿ 100 ಅಥವಾ 120 ಪದಗಳಿಗೆ ಮೀರದಂತೆ ಟಿಪ್ಪಣಿಯನ್ನು ಬರೆಯಬೇಕು. ಇದು ಇವೆಲ್ಲ ಆದಮೇಲೆ ಮತ್ತೇನಿರುತ್ತೆ, ಈ ಪದ್ಯ ಭಾಗವನ್ನು ಓದಿಕೊಂಡು ನಿಮ್ಮ ಮಾತುಗಳಲ್ಲಿ ಅಂದರೆ ಈ ಪದ್ಯ ಭಾಗವನ್ನು ನೀಡಿರ್ತಾರೆ. ಇದನ್ನು ಓದಿ ಅದನ್ನು ನಮ್ಮ ಮಾತಿನಲ್ಲಿ ನಮಗೆ ಯಾವ ರೀತಿ ಅರ್ಥ ಆಗುತ್ತದೆ ಅನ್ನೋದು ಆ ಸಾರಾಂಶವನ್ನು ಬರೆಯುವುದು. ಮತ್ತು ಮುಂದೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ 100-120 ಪದಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ. ಈ ಚಿತ್ರ ನೋಡಿದ ತಕ್ಷಣ ನಿಮಗೇನು ಅನ್ನಿಸ್ತದೆ, ಅದರ ಅರ್ಥವೇನು, ಅದನ್ನು ಏನು ಮಾಡಬೇಕು 120 ಪದಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆಯುವುದಿರುತ್ತದೆ. ಮುಂದೆ 45ನೇ ಪ್ರಶ್ನೆ. ಇದು ಏನಪ್ಪ ಅಂದರೆ ಲೆಟರ್ ರೈಟಿಂಗ್, ಪತ್ರ ಬರೆಯುವುದಿರುತ್ತದೆ. ಇದು ಕೊನೆಯ ಪ್ರಶ್ನೆ. ಅಂದರೆ ಪತ್ರಿಕೆ 3ರಲ್ಲಿ 45 ಪ್ರಶ್ನೆಗಳಿರುತ್ತವೆ. 100 ಅಂಕದ ಪತ್ರಿಕೆ ಇರುತ್ತದೆ, 45 ಪ್ರಶ್ನೆಗಳಿರುತ್ತವೆ. ಈ ರೀತಿಯಾಗಿ GPSTR ಪರೀಕ್ಷೆಯಲ್ಲಿ ಪತ್ರಿಕೆ 1, ಪತ್ರಿಕೆ 2, ಪತ್ರಿಕೆ 3 ಅಂತ 3 ಪ್ರಶ್ನೆ ಪತ್ರಿಕೆಗಳಿರುತ್ತವೆ. ಮತ್ತು ಟೋಟಲ್ ಈ ಪತ್ರಿಕೆಗಳ ಅಂಕಗಳು ಎಷ್ಟಿರ್ತಾವಪ್ಪ ಅಂದರೆ ಮೊದಲನೇ ಪ್ರಶ್ನೆ ಪತ್ರಿಕೆ 150, ಎರಡನೇ ಪ್ರಶ್ನೆ ಪತ್ರಿಕೆ 150, ಮೂರನೇ ಪ್ರಶ್ನೆ ಪತ್ರಿಕೆ 100 ಅಂಕಗಳಿರುವುದರಿಂದ ಟೋಟಲ್ ಆಗಿ 400 ಅಂಕಗಳಿಗೆ ಈ GPSTR ಪರೀಕ್ಷೆ ನಡೆಯುತ್ತದೆ. ಮತ್ತು ಮುಂದೆ ಈ GPSTR ಪರೀಕ್ಷೆಯಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳ ಮಹತ್ವ ಎಷ್ಟಿದೆ ಅಂದರೆ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಈ ರೀತಿಯಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದರಿಂದ ನಮಗೆ ಭಾಳಷ್ಟು ಪ್ರಾಕ್ಟೀಸ್ ಆಗ್ತದೆ. ಯಾವ ರೀತಿ ಪ್ರಶ್ನೆಗಳು ಬರುತ್ತವೆ ಅಂತ ಗೊತ್ತಾಗುತ್ತೆ. ಮತ್ತು ವಿವರಣಾತ್ಮಕ ಪರೀಕ್ಷೆಗಳನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ ಪ್ರಶ್ನೆಗಳು ಯಾವ ರೀತಿಯಾಗಿದ್ದವು, ಮುಂದೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅನ್ನೋದನ್ನು ನಮಗೆ ಒಂದು ಸ್ವಲ್ಪ ಐಡಿಯಾ ಸಿಗುತ್ತದೆ. ಆದ್ದರಿಂದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಪೂರ್ಣವಾಗಿ ಬಿಡಿಸಲು ಪ್ರಯತ್ನ ಪಡಿ. ಈ ರೀತಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಚೆನ್ನಾಗಿ ಬಿಡಿಸೋದರಿಂದ ನಿಮಗೆ ಯಾವ ರೀತಿ ಪ್ರಶ್ನೆಗಳು ಬರುತ್ತವೆ ಅನ್ನೋದು ಗೊತ್ತಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದರಿಂದ ಸ್ವಲ್ಪ ಆದರೂ ನಿಮಗೆ GPSTR ಪತ್ರಿಕೆಗಳ ಬಗ್ಗೆ ಅರಿವು ಮೂಡಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಆಲ್.